ದೇವ್ರ ಮನೆ ನಿಮ್ಗೆ ಈ ಥರ ಕಾಣ್ತಾ ಇರ್ಬೋದು. ಎಲ್ಲ ನೆನ್ನೆ ಪೂಜೆ ಮಾಡಿರೋದು. ಇದೆಲ್ಲ ತೆಗೆದ್ಬಿಟ್ಟು ಪೂಜೆ ಮುಗಿಸ್ಬಿಡ್ತೀನಿ ಈಗ. ದೇವ್ರ ಪೂಜೆ ಮುಗೀತು. ನಾನು ವಾರಗಳಲ್ಲಿ ಮಾತ್ರನೇ ಸ್ವಲ್ಪ ಹೂವು ಇಡ್ತೀನಿ. ಮಿಕ್ಕಿದೆಲ್ಲ ಒಂದೊಂದು ಹೂವು ಇಟ್ಟೆ ನಾನು ದೇವ್ರ ಪೂಜೆ ಮಾಡ್ಕೊತೀನಿ. ನೋಡಿ ಈ ಥರ ಮಾಡಿದ್ದೀನಿ. ಸ್ವಲ್ಪ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ದೇವ್ರ ಮನೆ. ನೆನ್ನೆನೂ ಪೂಜೆ ಮಾಡಿದ್ರಿ. ವಾರದಲ್ಲಿ ಒಂದು 3 ದಿನ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ಸರಿ ಅಂತ ಪೂಜೆ ಇಲ್ಲಿಗೆ ಮುಗೀತು. ಅಡುಗೆ ಮನೆಗೆ ಹೋಗೋಣ ಬನ್ನಿ ಕ್ಲೀನ್ ಮಾಡೋಕ್ಕೆ. ನಮ್ಮ ಅಡುಗೆ ಮನೆ ಹೇಗಿದೆ? ಸರಿ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡ್ಬೇಕು. ನಾನೇನು ಹೆಚ್ಚಿಗೆ ಸಾಮಾನೇನು ಇಟ್ಕೊಳ್ಳಿಲ್ಲ. ನಾನು ಡೈಲಿ ಯೂಸ್ ಸಾಮಾನುಗಳೇ ನಾನು ಇಟ್ಕೊಂಡಿರೋದು. ಪ್ರತಿನಿತ್ಯ ನಾವೇನು ಬಳಸ್ತೀರೋ ಅದನ್ನೇ. ಅದಕ್ಕೆ ಇದೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ಸ್ವಲ್ಪ ಮೆಸ್ಸಿಯಾಗಿದೆ ನಮ್ಮ ಅಡುಗೆ ಮನೆ ಅಂತೂ. ಕ್ಲೀನ್ ಮಾಡಬೇಕು ಅಂತ ಎಲ್ಲ ಆಗಿಂದ ಹಾಗೆ ಬಿಟ್ಟಿದ್ದೀನಿ. ತೋರಿಸ್ತೀನಿ ರೀ ಹೇಗಿದೆ ಅಂತ. ಇರೋದೊಂದು ತಟ್ಟೆ ಇದೆ. ರಾತ್ರಿದೇ ಉಳ್ದಿರೋ ಚಪಾತಿ ಇತ್ತು, ಒಂದೇ ಒಂದು ಸಕ್ಕರೆ ಹಾಕ್ಕೊಂಡು ತಿಂದೆ. ಸ್ವಲ್ಪ ರಸ ಇತ್ತು, ಅನ್ನ ಇತ್ತು, ರಾತ್ರಿದೆ ಅದನ್ನೇ ತಿಂದಿದ್ದೀನಿ. ಸರಿ ನೋಡಿ ಈ ಥರ ಇದೆ, ಕಾಣ್ತಾ ಇದೆಯಾ? ಅದಕ್ಕೆ ಮುಂಚೆ ನಾನು ನಿಮ್ಗೆ ತೋರಿಸ್ದಾಗ ಹೇಗಿತ್ತು ಅಡುಗೆ ಮನೆ. ಈಗ ಬೆಳಗ್ಗೆಯಿಂದ ಈ ಥರ ಮಾಡಿಟ್ಟಿದ್ದೀನಿ, ಎಲ್ಲ ಕ್ಲೀನ್ ಮಾಡಬೇಕು ಅಂತ. ಈಗ ಆದಷ್ಟು ಬೇಗ ಕ್ಲೀನ್ ಮಾಡ್ಕೊಂಬಿಡೋಣ. ನಾನೇನು ಹೆಚ್ಚಿಗೆ ಸಾಮಾನೇನು ಇಟ್ಕೊಳ್ಳಿಲ್ಲ. ಆದ್ರೂ ಹೆಚ್ಚಿಗೆ ಇಟ್ಕೊಳ್ಳಿಲ್ಲ ಅಂದರೂ ಇಷ್ಟು ಕೆಲಸ ಇದ್ದೇ ಇರುತ್ತೆ ನಮಗೆ. ನೀರು ರೆಡಿ ಮಾಡಿದ್ದೀನಿ ತಪ್ಪಲೆನಲ್ಲಿ. ಇದಕ್ಕೇನಿಲ್ಲ, ಸ್ವಲ್ಪ ವಿಮ್ಜೆಲ್ ಹಾಕಿದ್ದೀನಿ, ನಿಂಬೆಹಣ್ಣು, ಸ್ವಲ್ಪ ಸೋಡಾ. ಅದೇ ಅಡುಗೆ ಮನೆಯಲ್ಲಿ ದೋಸೆಗೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಸೋಡಾ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಈಗೇನು ಪಾತ್ರೆಗಳೆಲ್ಲ ತೊಳೆಯಲ್ಲ, ಯಾಕಂದರೆ ನಾನು ಡೈಲಿ ಯೂಸ್ ಮಾಡೋದೇ ಅಲ್ವಾ. ಅದು ಆಗಾಗ ಅಡುಗೆಗಳಿಗೆಲ್ಲ ಇಳಿಸ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ಅದಕ್ಕೆ ಒದ್ದೆ ಬಟ್ಟೆ ತೊಗೊಂಡು ಅದರಲ್ಲಿ ಹಾಕ್ಬಿಟ್ಟು ಮತ್ತೆ ಡ್ರೈ ಕ್ಲಾತಲ್ಲಿ ಒಂದ್ಸಲ ಒರೆಸ್ಕೊಂಡು ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಆದಷ್ಟು ಬೇಗ ಪಟ 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 ಮಾಡ್ಕೊಂಬಿಟ್ಟೆ. ಸರಿನಾ? ಈಗ ಒಂದೊಂದೇ ಇಳಿಸ್ಕೊಳ್ತಾ ಒರೆಸ್ಕೊತೀನಿ. ಇಲ್ಲೇನು ಅಷ್ಟೊಂದು ಡಸ್ಟ್ ಏನಿಲ್ಲ, ಯಾಕಂದರೆ ಪೇಪರ್ ಹಾಕಿರ್ತೀನಿ ಅಲ್ವಾ, ಅದಕ್ಕೆ. ಇವೆಲ್ಲ ರೆಗ್ಯುಲರ್ ಆಗಿ ಬಳಸೋ ಪಾತ್ರೆಗಳು. ಅವತ್ತಿಂದ ಅವತ್ತು ತೊಳೆದಿರೋದ್ರಿಂದ ಇದೇನು ಅಂತ ತೊಳೆಯೋ ಅವಶ್ಯಕತೆನೂ ಏನಿಲ್ಲ ನನಗೆ. ಯಾಕಂದ್ರೆ ಮತ್ತೆ ಇದು ನಾನು ಇವತ್ತು ನಾಳೆ ಎಲ್ಲ ಯೂಸ್ ಮಾಡ್ತಾನೆ ಇರ್ತೀನಿ. ಅದರಿಂದ ಇಲ್ಲಿ ಮಾತ್ರ ಸ್ವಲ್ಪ ಹುರಿಸ್ಕೊತೀನಿ. ಸರಿ ಅಂತ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ ನಿಮಗೆ ಫಸ್ಟೇ, ಇದೆಲ್ಲ ನಾನು ಡೈಲಿ ಯೂಸ್ ಮಾಡೋ ಪಾತ್ರೆಗಳು. ಏನಂತ ತೊಳಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸರಿ ಅಂತ ಒರೆಸಿ ಎತ್ತಿಡ್ತಾ ಇದ್ದೀನಿ. ನಾನೇನು ಹೆಚ್ಚಿಗೆ ಸಾಮಾನೆಲ್ಲ ಇಟ್ಕೊಳಲ್ಲ, ಯಾಕಂದರೆ ನನ್ನ ಕೈಯಲ್ಲಿ ಆಗೋದು ಇಲ್ಲ ಎಲ್ಲ ಕ್ಲೀನ್ ಮಾಡಲಿಕ್ಕೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನೆಲ್ಲ ಇದೆ ಸಜ್ಜೆ ಮೇಲೆ ಇಟ್ಟಿದ್ದೀನಿ. ಅದು ವರ್ಷಕ್ಕೊಂದ್ಸಲ ಇಳಿಸ್ಕೊತೀನಿ ಅಷ್ಟೇ. ಯಾಕಂದರೆ ಬಳಸಲ್ವಲ್ಲ ನಾವು, ಆ ಒಂದು ಕಾರಣಕ್ಕೆ ವರ್ಷಕ್ಕೊಂದ್ಸಲ ಇಳಿಸ್ಕೊತೀನಿ. ಮೇಲೆ ಎಲ್ಲ ಮುಗೀತು. ಇದನ್ನೆಲ್ಲ ಒರೆಸ್ಕೊಂಬಿಡೋಣ. ಇದೊಂಚೂರು ಹುಳ ಬಿದ್ದೋಗಿದೆ, ಏನಾಯ್ತು ಗೊತ್ತಿಲ್ಲ, ನೋಡ್ಕೊಂಡಿಲ್ಲ. ಕಳೆ ಬೀಜ ಒಂಚೂರು ಹುಳ ಬಿದ್ದೋಗಿದೆ, ಬಿಸಿಲಿಗೆ ಹಾಕ್ಬೇಕೀಗ.
ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ಈಗ. ಆಯಿತು. ಇದೆಲ್ಲ ನಾನು ಹೇಗೆ ಕಾಡ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ ಅಂತ ಇದು ಎಲ್ಲ ಮುಗಿಸ್ಕೊಂಡೆ, ಗೋಡೆ ಎಲ್ಲ ಮುಗಿಸ್ಕೊಂಡೆ. ಇದು ಕ್ಲೀನಿಂಗ್ ಆಯಿತು. ಈಗ ಇಲ್ಲಿಗೆ ಬರೋಣ ಅನ್ಕೊತಾ ಇದ್ದೀನಿ. ಇದು ನಿಮಗೆ ತೋರಿಸಿದ್ದೆ ಅನ್ಕೊಂತೀನಿ, ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು ನಿಮಿಷ. ಇದು ಕಾಣುತ್ತಲ್ಲ, ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇವಾಗ ಇದನ್ನು ಜೋಡಿಸ್ಕೊಬಿಡ್ತೀನಿ. ಇದು ಮುಗೀತಲ್ಲ. ನನಗೇನು ತುಂಬ ಶೆಲ್ಫ್ ಏನಿಲ್ಲ, 2 ಶೆಲ್ಫ್ ಇರೋದ್ರಿಂದ ನಾನು ಇದನ್ನು ತರಿಸ್ಕೊಂಡಿದ್ದು, ಏನಾದರೂ ಇಟ್ಕೋಬೋದು ಅಂತ. ಇಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ಇನ್ನು ನನಗೂ ಇದೆ ಸಾಮಾನಿಲ್ಲ, ಇಲ್ಲ ಅಂತ ಹೇಳಲ್ಲ, ಆದರೆ ಇಟ್ಕೊಳ್ಲಿಕ್ಕೆ ನನಗೇನಂದರೆ ಮೆಸ್ಸಿ ಅನಿಸ್ತಾ ಇದೆ ಮನೆ ಮಾತ್ರ. ಇನ್ನೇನು ಮಾಡಬೇಕು ಅನ್ನೋದು ಸ್ವಲ್ಪ ಯೋಚನೆ ಮಾಡ್ತೀನಿ. ನಿಮ್ಮ ಕಡೆಯಿಂದ ಏನಾದರೂ ನನಗೆ ಒಂದು ಟಿಪ್ಸ್ ಸಿಗ್ಬೋದಾ ಅಂತ ಹೇಳಿ. ನಾನು ಒಂದು ಸ್ವಲ್ಪ ಯೋಚನೆ ಮಾಡಿಟ್ಟಿದ್ದೀನಿ. ಸ್ವಲ್ಪ ಅಮೌಂಟ್ ಬೇಕು ಅದಕ್ಕೆ. ಸ್ವಲ್ಪ ಕೂಡಿಟ್ಕೊಂಡು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ತಂದ ಮೇಲೆ ನಾನು ನಿಮ್ಗೊಂದು ವಿಡಿಯೋ ಮಾಡ್ತೀನಿ. ಅದನ್ನು ನಾನು ಇದನ್ನು ತಂದಿದ್ದೀನಿ. ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ. ಇದು ಕ್ಲೀನ್ ಮಾಡ್ತಾ ಇದ್ದೀನಿ. ಆಯಿತು. ಇದೆಲ್ಲ ಒರೆಸ್ಕೊಂಡಿದ್ದೀನಿ ಆಲ್ರೆಡಿ. ಯಾಕೋ ಗೊತ್ತಿಲ್ಲ, ಅಲ್ಲಾಡ್ತಾ ಇದೆ. ಇದು ಏನಾಯಿತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಮೇಲೆ ಸ್ವಲ್ಪ ಸ್ಕ್ರೂ ಥರ ಏನೋ ಕೊಟ್ಟಿದ್ರು, ಅದನ್ನು ತೆಗೆದು ನಾನು ಮೇಲೆ ಹಾಕಿದೆ. ಯಾಕಂದರೆ ಯಾವಾಗಾದ್ರೂ ಜಿರಳೆಗಳೇನಾದರೂ ಬಂದರೆ ಅದರೊಳಗಡೆ ಸೇರ್ಕೊಂಡ್ಬಿಡುತ್ತೆ ಅಂತ. ಅದು ಏನೇನೋ ಮಾಡ್ತಾ ಇದ್ದೀನಿ, ಅದು ಕುತ್ಕೊಂತಾನೆ ಇಲ್ಲ. ನೋಡೋಣ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ನಾನು. ಇದೆಲ್ಲ ನೋಡಬೇಕು, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಆ ಕಡೆ ಕೊಟ್ಟಿದ್ದೇನೆ ಸಪೋರ್ಟ್ಗೆ, ಈ ಕಡೆ ಕೊಡೋಣ ಅಂತ ಹೋದ್ರೆ ಅಲ್ಲಾಡ್ತಾನೆ ಇದೆ. ಓಕೆ ಕೊಟ್ಟಿದ್ದೀನಿ. ಈಗ ಒಂದೊಂದಾಗಿ ಜೋಡಿಸ್ಕೊಂಡು ಹೋಗ್ಬಿಡೋಣ. ಒರೆಸ್ಕೊಂಡು ಏನಂದರೆ ನಾನೇನು ಹೇಳ್ತೀನಿ ಅಂದರೆ, ಈಗ ಮನೆ ಚಿಕ್ಕದಾಗಿದ್ದರೆ ಅಯ್ಯೋ ಚಿಕ್ಕದಾಗಿದೆಯಾ ಅಂತ ಅನ್ಕೊತೀರಿ ನಾವು ಅಲ್ವಾ. ದೊಡ್ಡದಾಗಿದ್ದರೆ ಅಯ್ಯೋ ದೊಡ್ಡ ಮನೆ ಯಾರಪ್ಪ ಕ್ಲೀನ್ ಮಾಡೋರು ಅಂತ ಅನ್ಕೊತೀರಿ. ಒಟ್ಟಿನಲ್ಲಿ ಮನುಷ್ಯನಿಗೆ ಆಸೆ ಮಾತ್ರ ಕಮ್ಮಿ ಆಗಲ್ಲ ಅನ್ನೋದು ಮಾತ್ರ ನಾನು ತಿಳ್ಕೊಂಡಿದ್ದೀನಿ. ಪಾಪ ಮನೆಯಲ್ಲಿರೋ ಗಂಡಸನ್ನ ನಾವೆಷ್ಟು ಬಾಧೆ ಇರ್ತೀರಲ್ವ. ಎಲ್ಲಾರನ್ನೂ ಅನ್ವಯಿಸಿ ನಾನು ಹೇಳ್ತಾ ಇಲ್ಲ, ನನ್ನ ಅನುಭವ ನಾನು ಹೇಳ್ತಾ ಇರ್ತೀನಿ. ಒಂದೊಂದು ಟೈಮ್ ನನಗೆ ಅನಿಸುತ್ತೆ, ನಾನು ತುಂಬ ಅವ್ರಿಗೆ ಬಾಧೆ ಇಕ್ತಾ ಇದ್ದೀನಾ, ರಿಸ್ಕ್ ಇಕ್ತಾ ಇದ್ದೀನಾ ಅಂತ ನನಗೆ ಅನಿಸ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ನೋಡಿದ್ರೆ ನನಗೆ ಏನು ಮಾಡೋದು, ಸ್ವಲ್ಪ ಆಸೆ ಅನ್ನೋದು ಇರುತ್ತಲ್ವ ಎಲ್ಲರಿಗೂ. ನಾನು ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲಿ ಇಡ್ತಾ ಇದ್ದೀನಿ ನಾನು. ಅಲ್ಲೇನಿದ್ರೇನು ಡೈಲಿ ಬಳಸೋ ಎಣ್ಣೆ ಮತ್ತು ತುಪ್ಪ ಅದೆಲ್ಲ ಮೇಲೇ ಇಟ್ಕೊತೀನಿ, ಡೈಲಿ ಯೂಸ್ದಲ್ವ ಅದು. ಇನ್ನು ಶ್ರಾವಣ ಬಂತು, ನಮಗೆ ಸ್ವೀಟ್ಸು ಅದು ಇದು ಮಾಡ್ತಾ ಇರ್ತೀವಿ. ಅದಕ್ಕೆ ಖರ್ಜೂರ ಮತ್ತು ಬಾದಾಮಿ ಇದೆಲ್ಲ ಬೇಕಾಗುತ್ತೆ. ಅದಕ್ಕೆ ಇದನ್ನೆಲ್ಲ ನಾನು ಇಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಅನೌಕ್ಷವಾಗಿ ನಾವು ಏನನ್ನೋ ಮತ್ತೆ ನಾವು ಕೆಳಗಡೆ ಬಗ್ಗೆ ಎತ್ಕೊಂಡು ನೆಸೆಸಿಟಿ ಇರಲ್ಲ ಅನ್ನೋದು ನನ್ನ ಅನಿಸಿಕೆ. ಸರಿ, ಇದೆಲ್ಲ ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಗೋಡಂಬಿ ಒಂದು ಬೇಕು. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಬೆಂಗಳೂರಿಗೆ ಹೋಗೋದು ಬಿಟ್ಟಿದ್ದಾರೆ, ಯಾಕಂದರೆ ಐಟಮ್ ಎಲ್ಲನೂ ಬೇರೆ ವೆಹಿಕಲಲ್ಲಿ ಹಾಕ್ಸ್ಕೊಂಬಂದ್ಬಿಡ್ತಾ ಇದ್ದಾರೆ ಇವರು. ಅದರಿಂದ ಸರಿ ಅಂತ ಗೋಡಂಬಿ ತರ್ಲಿಕ್ಕೆ ಆಗ್ತಾಯಿಲ್ಲ. ನೋಡೋಣ, ಇನ್ಯಾವಾಗನ ಹೋಗ್ತಾರೇನೋ ಹೇಳಬೇಕು. ಅಲ್ಲಿ ತನಕ ನನ್ನ ಹತ್ರ ಏನು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಸರಿ, ಇದೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ನೀವೇನಂತೀರಾ ಅಲ್ವಾ? ಪಾಪ ಅವರು ಹೊರಗಡೆನೂ ದುಡಿತಾರೆ, ಅದೊಂದು ಸ್ಟ್ರೆಸ್ಸು, ಮನೆಯಲ್ಲಿ ನಮ್ಮದೊಂದು ಸ್ಟ್ರೆಸ್ಸು. ನಾನು ಅಂದ್ಕೊತೀನಿ ಆಗ್ಲೂ ಸ್ವಲ್ಪ ಅವ್ರನ್ನ ಫ್ರೀಯಾಗಿ ಬಿಡಬೇಕು ಅನ್ನೋದನ್ನು. ನಾನಂತೂ ತುಂಬ ಗೋಳು ಇಟ್ಕೊತೀನಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರನ್ನಂತೂ. ನಾನು ಪಾಪ ಅವರೇನು ಮಾತಾಡಲ್ಲ, ನಿಜವಾಗ್ಲೂ ಏನಂದರೆ ಏನೋ ಮಾತಾಡಲ್ಲ. ತುಂಬ ಒಳ್ಳೆಯವರು ಅವರು, ತುಂಬ ಅಂದರೆ ತುಂಬ ಒಳ್ಳೆಯವರು ಅವರು. ನಾನು ಎಷ್ಟು ಜನ್ಮಕ್ಕೆ ಪುಣ್ಯ ಮಾಡಿದ್ದೀನೇನೋ ಅಂತ ಅನಿಸುತ್ತೆ ನನಗೆ. ನಾನು ಒಂದು ಹೇಳ್ತೀನಿ, ನಿಜವಾಗ್ಲೂ ಆಸ್ತಿ ಆಗಿರ್ಬೋದು ಮತ್ತು
ನಮಗೆ ಏನಂದರೆ ಮನೆ, ಆಸ್ತಿ ಇದೆಲ್ಲ ನಾವು ನೋಡಿ ಪ್ರೀತಿ ಮಾಡಬಾರ್ದು. ಅದು ಈಗಿನ ಜನ್ರೇಷನ್ಗಂತೂನು ಹೆಣ್ಣು ನೋಡಕ್ಕೆ ಹೋದರೆ ಮತ್ತು ಹೆಣ್ಣಿನ ಕಡೆಯವರಾಗಿರ್ಬೋದು, ಗಂಡಿನ ಕಡೆಯವರಾಗಿರ್ಬೋದು, ದುಡ್ಡೇನಿದೆ, ಅವ್ರೇನು ಕೊಡ್ತಾರೆ, ಮತ್ತು ಎಷ್ಟಿದ್ದಾರೆ, ಹಿಂದೆ ಅತ್ತೆ ಮಾವ ಇದ್ದಾರಾ, ಮತ್ತು ಏನು ಹೆಣ್ಮಕ್ಳಿದ್ದಾರಾ, ಆಗಿನ ಕಾಲದ ನಮ್ಮ ಕಾಲದಲ್ಲಿತ್ತು ಟಾರ್ಚರ್ಗಳು. ಈಗಿನ ಕಾಲದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊತಾರೆ, ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಅಂಥವ್ರು ಇರ್ತಾರೆ. ನಾವು ತುಂಬ ಎದ್ದು ಬಿದ್ದಿದ್ದೀರಿ, ತುಂಬ ಅಂದರೆ ತುಂಬ ಎದ್ದು ಬಿದ್ದಿದ್ದೀರಿ ನಾವಂತೂನು. ನಾನಾಗಲಿ ನಮ್ಮ ಮನೆಯವರಾಗಲಿ, ನಮ್ಮ ಮನೆಯವ್ರಿಗಿಂತ ಹೆಚ್ಚಾಗಿ ನಾನೇ ಎದ್ದು ಬಿದ್ದಿರೋದುನು. ಅದು ಎಲ್ಲನೂ ಒಂದು ದಿನ ನಾನು ಟೈಮ್ ಬರಬೇಕು, ನಾನು ವಿಡಿಯೋನಲ್ಲಿ ಹೇಳ್ಕೊಳ್ಳಿಕ್ಕೆ. ಈಗ ನಾನು ಅದೇನನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ನಿಜವಾಗ್ಲೂ ಅಳುವೆ ಬಂದ್ಬಿಡುತ್ತೆ. ನನ್ನ ಮಕ್ಕಳನ್ನ ಈ ಥರ ನಾನು ಸಾಕಿದ್ನ ಅಂತ ಅನಿಸ್ಬಿಡುತ್ತೆ. ಆದರೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ನನ್ನ ಮಕ್ಕಳಿಗೆ ಮಾತ್ರ ತುಂಬ ಅಂದರೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನಾವಿಲ್ಲ ಅಂತ ಮಾತ್ರ ಹೇಳಬಾರ್ದು. ನೋಡೋಣ ಏನಾಗುತ್ತೆ ಅನ್ನೋದನ್ನು. ಆದರೆ ನನಗೆ ಅವ್ರನ್ನೆಲ್ಲ ನೆನೆಸ್ಕೊತಾ ಇರ್ತೀವಿ. ನಾವು ಯಾವತ್ತೇ ಆಗಲಿ ಮಾಡಿರೋದನ್ನೇ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಜೀವನ ಏನು ಗೊತ್ತಾ, ಏನೋ ಈಗೆಲ್ಲ ಕಲರ್ ಇರಬೇಕು, ಏನೋ ಒಂಥರ ಚೆನ್ನಾಗಿರಬೇಕು, ಅದಲ್ಲ. ನಾವು ಹೇಳೋದೇನೆಂದರೆ ನಮ್ಮನ್ನು ಅರ್ಥ ಮಾಡ್ಕೊಳೋರು ಯಾರಿದ್ದಾರೆ ಅನ್ನೋದೇ ಮೈನ್ ಪಾಯಿಂಟ್ ಆಗಿರುತ್ತೆ ನಮಗೆ. ಆಗ ಜೀವನನೂ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗುತ್ತೆ. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಡು ನಾನು ಎಲ್ಲನೂ ಅನ್ವಯಿಸಿ ನಾನು ಹೇಳ್ತಾ ಇಲ್ಲ, ನನ್ನ ಜೀವನದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ನಾವು ಎಲ್ಲನೂ ಕರೆಕ್ಟು ಅನ್ನೋದು ತಪ್ಪು. ಒಂದು ಸಿಕ್ಕಿದ್ರೆ ನಮಗೆ ಒಂದೊಂದು ಸಿಗಲ್ಲ. ಆದರೆ ಗುಣದಲ್ಲಿ ಮಾತ್ರ ನಾವು ಹುಡ್ಕೊಂಡು ಹೋಗ್ಬೇಕೇ ಹೊರತು ಹಣ ಆಸ್ತಿ ಇವತ್ತಿರುತ್ತೆ ರೀ, ನಾಳೆ ಹೋಗ್ಬಿಡುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹಣ ಆಸ್ತಿ ಯಾವತ್ತೂ ನಮ್ಮ ಹಿಂದೆ ಬರಲ್ಲ, ನಾವು ದುಡಿದಿರೋದೇ ನಮ್ಮ ಹಿಂದೆ ಬರಲ್ಲ ಅಂತ ಹೇಳ್ತಾರೆ. ಅದು ನಿಜಾನೇ. ಏನೋ ದುಡಿಲಿಕ್ಕೆ ಇರಲಿಕ್ಕೆ ನಮ್ಮ ಸಂಪಾದನೆಗೆ ತಕ್ಕ ಮಟ್ಟಕ್ಕಿದ್ರೆ ಸಾಕ್ರಿ. ಯಾರೋ ಏನೋ ಮಾಡ್ತಾರೆ, ಯಾರೋ ಏನೋ ಇದು ಮಾಡ್ತಾರೆ, ಅವ್ರಿಗೆ ನಾವು ಮೀರಬೇಕು ಅನ್ನೋದು ತಪ್ಪೆ. ಆದರೆ ತುಂಬ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ನೋಡಿ, ಅಂಥವ್ರನ್ನ ಬಂದು ನಾವು ಬಿಡಬಾರ್ದ್ರಿ. ಅವ್ರ ಮುಂದೆ ನಾವು ಸವಾಲಾಗಿ ನಿಂತ್ಕೊಂಡ್ಲೇಬೇಕಾಗುತ್ತೆ. ಯಾಕಂದರೆ ಅಂಥವ್ರು ತುಂಬ, ಒಂದಿನ ನಾವು ಕ್ಷಮಿಸ್ತೀರಿ, 2 ದಿನ ಕ್ಷಮಿಸ್ತೀರಿ, 3ನೇ ದಿನ ಬಂದು ಏನಂತಾರಂದರೆ ಕ್ಷಮಿಸೋಷ್ಟು ತಾಳ್ಮೆ ಸಹ ನಮಗೆ ಕಳ್ಕೊಂಬಿಟ್ಟಿರ್ತೀರಿ ನಾವು. ಅದಕ್ಕೆ ನಾನೇನು ಆ ಥರ ಇದ್ದರೆ ಮಾತ್ರ, ಆದರೆ ಎಂಥವುದೇ ಒಂದು ಪ್ರಾಬ್ಲಮ್ ಬಂದರೆ 1-2 ಎಕ್ಸ್ಕ್ಯೂಸ್ ಕೊಡಲೇಬೇಕ್ರಿ. ಕೊಟ್ರೇ ನಮಗೂ ಒಂದು ಇದು ಸಿಗೋದು. ಆದರೆ ನನಗೆ ತಿಳಿದಾಗೆ ನಾನಂತೂ ಹೀಗೇನೆ. ನಾನಾದರೆ ಒಬ್ಬರನ್ನ ಏನೂ ಅನ್ಲಿಕ್ಕೆ ಹೋಗಲ್ಲ. ನಮ್ಮ ಮನೇಲಿ ನಾನಾಗಿರ್ಬೋದು, ನಮ್ಮ ಯಜಮಾನ್ರಾಗಿರ್ಬೋದು, ಅವರು ಕೆಟ್ಟವರು ಅಂತ ನಮ್ಗೆ ಗೊತ್ತಾದರೆ ಸರಿ ಬಿಡ್ರಿ, ಆಯಿತು, ನಮ್ಮದೇ ತಪ್ಪು ಅಂತ ಅಂದ್ಕೊಂಡು ಬರ್ತೀರ ವಿನಃ ಅಲ್ಲಿ ವಾದ ಮಾಡ್ಲಿಕ್ಕೆ ಹೋಗಲ್ಲ ನಾವು. ವಾದ ಯಾಕೆ ಮಾಡಬಾರ್ದು ಅಂದರೆ, ವಾದ ಮಾಡಿದಷ್ಟು ಅಲ್ಲಿ ವಾದ ಬರುತ್ತೆ ಹೊರ್ತು, ವಾದ ವಿವಾದಗಳು ಬರುತ್ತೆ ಹೊರ್ತು ನಮಗೆ ನ್ಯಾಯ ಸಿಗಲ್ಲ ಅಲ್ಲಿ. ಇವರು ಕರೆಕ್ಟ್ ಇಲ್ಲ, ನ್ಯಾಯ ಇಲ್ಲ ಆ ಕಡೆ ಅನ್ನೋದಾದರೆ ನಾವು ಅಲ್ಲಿ ನ್ಯಾಯಕ್ಕೆ ಹುಡ್ಕಕ್ಕೆ ಹೋಗ್ಬಾರ್ದು. ನಾವು ಸರಿ ಇಲ್ಲ, ಜನ ತೀರಾ ಸರಿ ಇಲ್ಲ ಅಂದವ್ರ ಹತ್ರ ನಾವು ಹೆಚ್ಚಿಗೆ ಮಾತುಕತೆ ಇಟ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಸರಿ ಆಯಿತು, ನಮ್ಮದೇ ತಪ್ಪು ಅಂದ್ಬಿಟ್ಟು ಸೈಡ್ ಆಗಬೇಕೇ ಹೊರ್ತು ವಿನಃ ಅಲ್ಲಿ ನಾವು ಹೋಗಿ ಮತ್ತೆ ನಿಂತ್ಕೊಂಡು ಮಾತಾಡೋಷ್ಟಕ್ಕೆ ನಾವು ಇಟ್ಕೋಬಾರ್ದು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಇದು ಹೇಳಲೇಬೇಕು ಅನ್ನೋ ಅನಿವಾರ್ಯತೆ ಏನಿರಲಿಲ್ಲ. ಇತ್ತೀಚೆಗೆ ನಾನು ಮನೆಯಲ್ಲೇ ಇದನ್ನು ಒಂದು ಲಾಗಲ್ಲಿ ಹೇಳ್ಕೊಂಡಿದ್ದೀನಿ. ಇಷ್ಟು ವರ್ಷಗಳ ಜೀವನದಲ್ಲೂ ನಾನು ಪೆಟ್ಟು ತಿಂದಿದ್ದೀನಿ ಅನ್ನೋದಾದರೆ ಇದೇನೆ. ಅದಕ್ಕೆ ಬೇಡ, ಯಾರಿದು ಬೇಡ, ನಮ್ಮ ಪಾಡಿಗೆ ನಾವು ಇರೋಣ ಅನ್ನೋದು ಬಂದ್ಬಿಟ್ಟಿದೆ ಈಗ ನನಗೆ. ನೋಡೋಣ, ಅದು ನನ್ನ ಪಾಡಿಗೆ ನಾನೇ ಇದ್ದೀನಿ. ಇದು ಹೆಂಗೆ ಹೇಳೋದು ಅಂದರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನು ಅಂದರೆ, ಕೆಲವ್ರು ಇರ್ತಾರೆ, ನಾವು ತಿದ್ದಕ್ಕೆ ಹೋಗ್ತೀವಿ ಅನ್ನೋರು ಕೂಡ ಅವ್ರು ತಿದ್ದುಕೊಂಡಿಕ್ಕೆ ರೆಡಿ ಇರಲ್ಲ. ಅದಕ್ಕೆ ಅಂಥವ್ರನ್ನ ಏನು ಮಾಡ್ಬೇಕಂದ್ರೆ ದೂರ ಇಟ್ಟು ನಾವು ದೂರ ಸರಿಬೇಕು ಹೊರತು ಎಲ್ಲವೂ ಹಾಗೇನೆ. ನಮ್ಮ ಬದುಕಿನ ಮತ್ತೆ ಸುಮಾರು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದ್ರಲ್ಲಿ ತುಂಬ ಟಾರ್ಗೆಟ್ ಮಾಡೋರು ಮಾತ್ರ ನಾನು ಬಿಡೋಕ್ಕೆ ಹೋಗಲ್ಲ ರೀ. ಅದು ಏನನ್ನ ಹೋಗಲಿ, ಅವರಿಂದ ದೂರ ಸರಿತೀನಿ ಹೊರತು ಮತ್ತೆ ನಾನು ಇನ್ನು ಹತ್ರ ಎಲ್ಲ ಸೇರಿಸ್ಲಿಕ್ಕೆ ನಾನು ಹೋಗಲ್ಲ. ಯಾವುದೇ ಕಾರಣಕ್ಕೂ ನನಗೆ ಇಷ್ಟನೂ ಆಗಲ್ಲ ಅದು.
ನಮ್ಮನ್ನು ಟಾರ್ಗೆಟ್ ಮಾಡಿದವ್ರನ್ನ ಆದಷ್ಟು ಜೋಪಾನವಾಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಕಾಲ ಅಂತೂ ತುಂಬ ಕೆಟ್ಟಿದೆ. ಕಾಲ ತುಂಬ ಕೆಟ್ಟಿರೋದ್ರಿಂದ ನಮಗೆ ನ್ಯಾಯ ಹುಡ್ಕೊಂಡು ಹೋಗೋದು ತುಂಬ ನಮ್ಮ ಮನೇಲಂತೂ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ನಾವಿರೋ ನಮ್ಮ ಮನೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಯಾವುದೇ ಇದರಲ್ಲೂ ನ್ಯಾಯ ಸಿಗಲ್ಲ. ನಾನು ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮದುವೆ ಆದಾಗಿಂದನೂ. ಅದಕ್ಕೆ ನಾವು ನ್ಯಾಯದ ಪರ ಮಾತಾಡಲಿಕ್ಕೆ ನಮ್ಮ ಮನೆಯಲ್ಲಿ ನಾನು ಹೋಗೋದೇ ಇಲ್ಲ. ಸುಮ್ಮನೆ ಮಾತಾಡಿ ವ್ಯರ್ಥ ಅಂತ ನಾನು ತಿಳ್ಕೊತೀನಿ. ಸರಿ ಅಂತ ಅಕ್ಕಿ ಬಾಕ್ಸ್ ತೊಳೆದಿದ್ದೀನಿ. ಸರಿ ಅಂದ್ಬಿಟ್ಟು ಅಕ್ಕಿ ತರಿಸಿದ್ದೆ. ಅಕ್ಕಿ ಆಗೋಗಿತ್ತು. ಸರಿ 2 ಬಾಕ್ಸ್ಗೂ ತುಂಬಿಸ್ಬಿಡೋಣ ಅಂತ ಎತ್ಕೊಂಡ್ಬಂದೆ. ಈಗ ಅಕ್ಕಿ ಎತ್ತಿರ್ತೀನಿ, ತುಂಬಿಸ್ಬಿಡೋಣ. ಇದು ಗಾಳಿ ಹಾಕಿ ಬಿಟ್ಟರೆ ಹುಳ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಸರಿ ಹಾಕ್ಬಿಡೋಣ ಅಂತ. ನಾನು ಏನೇ ಬಳಸಿದ್ರೇನು ಮತ್ತೆ ಮತ್ತೆ ನಾನು ಅದನ್ನು ಇನ್ನೊಂದು ಅಕ್ಕಿ ಬರೋ ಗಂಟ ಇಟ್ಕೊಳ್ಳೋಣ, ಮನೆ ಕ್ಲೀನ್ ಮಾಡಿದಾಗ ಮಾಡ್ಕೊಳ್ಳೋಣ ಅನ್ನಲ್ಲ. ನಾನು ಆಗೋದ್ರದ್ದು ಏನೇ ಖಾಲಿ ಆಗಿರುತ್ತೋ ಅದನ್ನು ಹಾಗೆ ತೊಳೆದಾಕ್ಬಿಡ್ತೀನಿ. ಪಾತ್ರೆಗಳೊಳಗಡೆ ಹಾಕ್ಕೊಂಡು ಉಜ್ಜಾಕ್ಬಿಡ್ತೀವಿ. ಅದಕ್ಕೆ ಸರಿ ಖಾಲಿ ಆಗಿತ್ತು ಅಕ್ಕಿ, ಇನ್ನೊಂದು ಚೂರು ಉಳ್ಕೊಂಡಿತ್ತು. ಅದು ನೆನ್ನೆ ಬಾಕ್ಸ್ ತೊಳೆದಿದ್ದೆ, ತುಂಬಿಸೋಣ ಅಂದ್ಕೊಂಡೆ, ಬಿಡುವೆ ಆಗಿರಲಿಲ್ಲ. ಹಾಕ್ಬಿಡೋಣ. ನಾನು ವೆಯ್ಟ್ ಏನು ಎತ್ತಂಗಿಲ್ಲ ಅಲ್ಲ, ಮೂಟೆನೇ ಎತ್ತಾಡ್ಬಿಡ್ತಾ ಇದ್ದೆ, ವೆಯ್ಟ್ ಏನು ಎತ್ತಂಗಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎತ್ತಾಡ್ತಾ ಇದ್ದೀನಿ ಡಾಕ್ಟ್ರ್ ಹೇಳಿರೋದ್ರಿಂದ. ನಾನು ಯಾವುದೇ ಕಾರಣಕ್ಕೂ ವೆಯ್ಟ್ ಮಾತ್ರ ತೂಕಕ್ಕೆ ಹೋಗಲ್ಲ, ಮತ್ತು ನಾನು ಪ್ರಾಬ್ಲಮಲ್ಲಿ ಬೀಳ್ತೀನಿ ಅನ್ನೋದಕ್ಕೆ ಅಸ್ತ. ಏನು ಸರಿ ಮಾಡೋದು? ಅವ್ರವ್ರು ಬಂದಿರೋದು ನನ್ನ ಕರ್ಮಫಲ ನಾನೇ ಅನುಭವಿಸ್ಬೇಕು, ಅವ್ರವ್ರ ಕರ್ಮಫಲ ಅವ್ರವರೇ ಅನುಭವಿಸ್ಬೇಕು ಅನ್ನೋದು. ದೋಸೆಗೆ ಹಾಕೋಣ ಅನ್ಕೊತಾ ಇದ್ದೀನಿ. ಇದು ಕೆಂಪಕ್ಕಿ ಅಂದರೆ ಕಜ್ಜಾಯಕ್ಕೆ ಹಾಕ್ತಾರಲ್ವಾ, ಹಾಯಕ್ಕಿ. ಇದನ್ನೇ ದೋಸೆಗೆ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಇದು ಸ್ವಲ್ಪನೇ ಇತ್ತು, ಅನ್ನ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದು. ಸರಿ ಅಕ್ಕಿ ಏನು ಮಾಡೋದು ದೋಸೆಗೆ ಅಂತ ಇದನ್ನೇ ಹಾಕ್ತಾಯಿದ್ದೀನಿ. ಒಂದು 3 ಲೋಟ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ಸಾಕಾಗಲಿಲ್ಲ ಅಂದರೆ ರೇಷನ್ ಅಕ್ಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಜೊತೆಗೆ. ಸಾಕಾಗಿಲ್ಲ 2 ಲೋಟ ಆಗಿದೆ, ಒಂದು ಅರ್ಧ kg ಬರ್ಬೋದು ಅಷ್ಟೇ ಇದು. ಸರಿ, ನನಗೆ ಏನಂದರೆ ನನ್ನ ಮಗ ಬರ್ತಾ ಇದ್ದಾನಲ್ವಾ, ನಾಳೆ ಸ್ವಲ್ಪ ಮೊಟ್ಟೆ ದೋಸೆ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಇನ್ನು ಏನು ಮಾಡ್ತೀನಿ ಅಂತ. ಅಕ್ಕಿ ಹಾಯಿಸ್ಕೊಂಬಂದಿದ್ದೀನಿ, ಸ್ಟೋರ್ ಅಕ್ಕಿ. ಅದ್ರ ಜೊತೆಗೆ ಇದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಸಾಕಾಗಲ್ಲ ದೋಸೆಗೆ. ಟೋಟಲ್ ಎಷ್ಟು ಗ್ಲಾಸ್ ಇಟ್ಟಿದ್ದೀನಿ ಅಂದರೆ, ಈಗ ನಾನು ತೋರಿಸಿದ್ನಲ್ವ ಅಳತೆ, ಅದೇ ಅಳತೆನಲ್ಲಿ 5 ಗ್ಲಾಸ್ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಉದ್ದಿನ ಬೇಳೆನ ಹಾಯಿಸ್ಕೊಂಡ್ಬಿಟ್ಟು ಹಾಕ್ಬಿಡ್ತೀನಿ. ಈಗ ಇದೇ ಕಪ್ಪಿನ ಅಳತೆಗೆ ಉದ್ದಿನಬೇಳೆ ಮತ್ತು ಅರ್ಧ ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಸಾಕು, ಜಾಸ್ತಿ ಹಾಕಿದ್ರೆ ಇಡ್ಲಿ ಹಿಟ್ಟಾಗ್ಬಿಡುತ್ತೆ. ಅದಕ್ಕೆ ಸರಿ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಇನ್ನೇನಿಲ್ಲ, ಒಂದು ಸ್ವಲ್ಪ ಮೆಂತ್ಯ, ಸ್ವಲ್ಪ ಕಡಲೆಬೇಳೆ ಇಷ್ಟು ಹಾಕ್ಕೊತೀನಿ. ಇದು ಇದೆಯಾ, ಇದೆ ಸರಿ. ಕಡಲೆಬೇಳೆ ಒಂದಿಷ್ಟು ಹಾಕ್ತಾ ಇದ್ದೀನಿ, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಏನೂ ಆಗಲ್ಲ. ಇದು ಒಂದಿಷ್ಟು ಹಾಕ್ತಾ ಇದ್ದೀನಿ ಕಡಲೆಬೇಳೆ. ಮೆಂತ್ಯನೂ ಒಂದು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ, ಸಾಕು. ಇನ್ನು ಇದನ್ನು ಒಂದು 5 ಟೈಮ್ ತೊಳೆದ್ಬಿಟ್ಟು ಆಮೇಲೆ ನೀರು ತುಂಬಿಸಿ ಇಟ್ಬಿಡ್ತೀನಿ. ಈಗ ಇಷ್ಟೇ, ಇದನ್ನು ಇಷ್ಟೇ ನೆನೆಸೋದು. ನೆನೆಸೋದನ್ನು ಇಷ್ಟು ಒಂದು 5 ಟೈಮ್ ತೊಳೆದು ನೀರು ಹಾಕ್ಕೊಂಡು ಬಂದಿದ್ದೀನಿ. ಈಗ ಇದು ನೆನೀತಾ ಇರಲಿ. ಸಂಜೆಗೆ ನಾನು ಮನೇಲಂತೂ ಇರಬಲ್ಲ, ಯಾಕಂದರೆ ನನಗೆ ಆಗಲ್ಲ. ಮಿಕ್ಸಿನಲ್ಲಿ ರುಬ್ಬೋದು, ಯಾಕೋ ಗೊತ್ತಿಲ್ಲ, ಮಿಕ್ಸಿನಲ್ಲಿ ರುಬ್ಬಿದ್ರೆ ತುಂಬ ಹುಳಿ ಬಂದುಬಿಡುತ್ತೆ. ನಾನು ಇಲ್ಲಿ ಮಿಷಿನ್ ಇದೆ, ಒಂದು ಅಮ್ಮಮ್ಮ ಅಂದರೆ ಒಂದು 10 ಅಜ್ಜಿ ಹಾಕ್ರೆ ನನ್ನ ಮಿಷಿನ್ ಇದೆ. ಮಿಷಿನ್ ಕಟ್ಸ್ತೀನಿ, ಮೇಲೆ ಮನೆ ಹುಡುಗನ ಕೈಯಲ್ಲಿ ರುಬ್ಬಿಸ್ಕೊಬರ್ತಾನೆ. ಗ್ರೈಂಡ್ರ್ ಇದೆ, ಇಲ್ಲ ಅಂತ ಹೇಳಲ್ಲ. ಅದು ನನಗೆ ಇಟ್ಕೊಳಕ್ಕೆ ಕಂಫರ್ಟಬಲ್ ಆಗ್ತಾ ಇಲ್ಲ. ನನಗೆ ಇದ್ಮೇಲೆ ಏನಾದರೂ ನೋಡಿ ಈ ಥರ
ಥರ ಮೆಸ್ಸಿಯಾಗಿರಬಾರ್ದು ನೋಡಿ. ಈ ಥರ ಇವಾಗ ಏನು ನಾವು ಕೆಳಗಡೆ ಇಟ್ಟಿದ್ದೀವಿ ಮತ್ತೆ ಇದನ್ನು ತೆಗಿಬೇಕು, ಅಲ್ಲಿಡಬೇಕು, ಮತ್ತೆ ಇಲ್ಲಿಡಬೇಕು, ಅದನ್ನ ಒರೆಸ್ಕೋಬೇಕಂದ್ರೆ ಸ್ವಲ್ಪ ನನಗೆ ಅದು ಆಗದಿರೋಲ್ಲ ಕೆಲಸ. ಅಂದರೆ ಅದೇನೇ ನನಗೆ. ಅದಕ್ಕೆ ಅದನ್ನ ಎತ್ತಿಟ್ಬಿಟ್ಟಿದ್ದೀನಿ. ನೋಡೋಣ ಯಾವಾಗ ಇಡಿಸ್ತೀನಿ ಅಂತ ಗೊತ್ತಿಲ್ಲ. ಈಗ ಮಾತ್ರ ಮಿಷಿನ್ಗೆ ಹಾಕ್ಸ್ಕೊಂಬರ್ತಾನೆ ನಮ್ಮ ಮನೆಯಲ್ಲಿ. ಮನೆಯಲ್ಲ, ಸಾರಿ, ಮೇಲೆ ಮನೆ ಹುಡುಗನ ಕೈಲಿ ಹಾಕ್ಸ್ಕೊಬರ್ತಾರೆ, ಹಾಕ್ಕೊಂಬಂದು ಕೊಡ್ತಾನೆ. ನಮ್ಮ ಮನೇಲಿ ತುಂಬ ಲೇಟ್ ಆಗಿಬಿಡುತ್ತೆ ರಾತ್ರಿ. ಪಾಪ ಅವ್ರು ಬರಲಿಕ್ಕೆ ಒಂದು 10:30 11 ಆಗಿಬಿಡುತ್ತೆ. ಅದಕ್ಕೆ ಸರಿ ಅಂತ ನೆನೆಸಿರ್ತಾ ಇದ್ದೀನಿ. ಪಾತ್ರೆ ಎಲ್ಲ ಉಜ್ಜಾಕಿದ್ದೀನಿ ನೋಡಿ. ಈ ಥರ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕ್ಲೀನ್ ಆಗಿದೆ. ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಹೆವಿ ಸಾಮಾನು ಏನು ಇಟ್ಕೊಂಡಿಲ್ಲ ನಾನು. ಹೇಗಿದೆ ಹನ್ನೊಂದು ಫ್ಲವರ್ ಡೆಕೋರೇಷನ್ ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಅದು ಸಂತೆನಲ್ಲೇನೋ ಸಿಕ್ತು ಅಂತ ತೊಗೊಂಬಂದಿದ್ದಾರೆ, ಒಂದು 50 ರೂಪಾಯಿ ಅಂದ್ಬಿಟ್ಟು. ಸರಿ ಅಂತ ಅದನ್ನು ಕ್ಲೀನ್ ಮಾಡಿ ಅಲ್ಲಿಟ್ಟಿದ್ದೀನಿ. ಕೆಳಗಡೆ ಕುಡಿಯೋ ನೀರು ಇಟ್ಟಿದ್ದೀನಿ ರಾಗಿ ತಪ್ಪಲೆನಲ್ಲಿ. ಪಕ್ಕದಲ್ಲಿ ಸ್ವಲ್ಪ ಹಣ್ಣು ಟೊಮೊಟೊ ಇತ್ತು, ಅಲ್ಲಿಟ್ಟಿದ್ದೀನಿ ಮಾಡಲಿಕ್ಕೆ ಅಂತ. ಮತ್ತು ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ನಾನು ಸ್ಟ್ಯಾಂಡು. ಇಲ್ಲಿ ಇಡಲಿಕ್ಕೆ ಅದು ಟೈಲ್ಸ್ ಮೇಲೆ ಅಷ್ಟಾಗಿ ನಿಂತ್ಕೊಂಡಿಲ್ಲ ನನಗೆ. ಸರಿ ಅಂತ ಇಲ್ಲಿ ಫ್ಲವರು, ಇದು ನಾನೇ ಮಾಡಿರೋದು ಪಾಟು. ಈ ಪಾಟ್ ಹೇಗೆ ಅಂದರೆ ಮಡಿಕೆ, ಅದೇ ನಾನು ಹೇಳಿದ್ನಲ್ಲ ಅಡುಗೆ ಮಾಡಲಿಕ್ಕೆ ಅಂತ, ಅದು ಅಡುಗೆ ಮಾಡಲಿಕ್ಕೆ ತೂತಾಗ್ಬಿಟ್ಟಿತ್ತು, ಯಾಕೆ ಬಿಸಾಡೋದಂತ ಅದಕ್ಕೆ ನಾನೇ ಚಿಕ್ಕದಾಗಿ ಒಂದು ಪೈಂಟ್ ಮಾಡಿ ಅದಕ್ಕೊಂದು ಫ್ಲವರ್ ಇಟ್ಟಿದ್ದೀನಿ. ಹೇಗಿದೆ? ಚೆನ್ನಾಗಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಸರಿ, ಫ್ರಿಜ್ಜೆಲ್ಲ ಕ್ಲೀನ್ ಆಯಿತು, ಫ್ರಿಜ್ ಕೂಡ ಕ್ಲೀನ್ ಆಯಿತು ಅಷ್ಟೇ. ಇನ್ನು ಅಡುಗೆ ಮಾಡಬೇಕು, ಇದೊಂದೇ ಕೆಲಸ. ಇಲ್ಲಿ ಏನು ಸಾಮಾನೇನಿಲ್ಲ, ಬರೀ 2 ಕುಕ್ಕರ್ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ಹೆವಿ ಸಾಮಾನೇನು ಇಟ್ಕೊಳಲ್ಲ ನಾನು. ಮತ್ತು ಇಲ್ಲೊಂದು ಬಿಂದಿಗೆ, ನೀರು ಕ್ಯಾನ್ ಒಂದು ಬೇಕಿತ್ತು, ಅದನ್ನ ಇಟ್ಕೊಂಡಿದ್ದೀನಿ. ಇಲ್ಲೂ ಶಾವಿಗೆ ಒತ್ತೋದು, ಅಲ್ಲಿ 2 ಮರ ಇಟ್ಟಿದ್ದೀನಿ ಅಷ್ಟೇ. ಇಷ್ಟೇ. ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಇದು ಹಳೇದು ನೈಟಿಗಿದೆ, ಎಲ್ಲ ಕಟ್ ಮಾಡಿ ಮುಸ್ರೆ ಬಟ್ಟೆಗೆ ಕ್ಲೀನಾಗಿ ಇಟ್ಕೊಳ್ಳೋಣ, ಕಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು. ಯಾಕಂದರೆ ಏನು ಕಾಟನ್ ಬಟ್ಟೆಗಳಲ್ವಾ, ಕಾಟನ್ ಬಟ್ಟೆಗಳಾಗಿರೋದ್ರಿಂದ ಅದನ್ನು ಇಟ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಕಾಟನ್ ಬಟ್ಟೆಗಳು ಬಿಸಾಡೋದಕ್ಕೆ ಹೋಗಲ್ಲ ನಾನು ಹೆಚ್ಚಿಗೆ, ಯೂಸ್ ಆಗುತ್ತೆ. ಹೊರಗಡೆ ತೊಗೊಂಬಂದು ದುಡ್ಡು ಖರ್ಚು ಮಾಡಿ ಹೊರಗಡೆ ತೊಗೊಂಬರೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಬೆಟರು. ಈ ಥರಲ್ಲ ಎಲ್ಲ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಮಾಡಿದ್ರೇ ಮನೆಯಲ್ಲಿ ಅಷ್ಟೋ ಇಷ್ಟು ನಾವು 1 ರೂಪಾಯಿ ಉಳಿಸ್ಬೋದು. ನನಗೆ ತಿಳಿದಿರೋದೇನೆಂದರೆ, ಸುಮ್ಮನೆ ಎಲ್ಲನೂ ಹೊರಗಡೆನೇ ನಾವು ಮಾಡ್ಕೊತೀರಿ ಅನ್ನೋದಕ್ಕಿಂತ ಸಣ್ಣ ಪುಟ್ಟ ಖರ್ಚುಗಳನ್ನ ನಾವು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ, ಏನು ಹೇಳ್ತಾರೆ, ಖರ್ಚು ಕಮ್ಮಿ ಮಾಡ್ಕೊಳೋದಕ್ಕಿಂತ ಕಮ್ಮಿ ಮಾಡ್ಕೋಬೋದು. ಅದನ್ನು ಒಂದು ಹುಂಡಿಗೆ ಹಾಕ್ಕೊಂಡು ಸೇವ್ ಮಾಡ್ಕೋಬೋದು. ಇದು ನನಗೆ ಸಿಕ್ಕಿರೋದು ಒಂದು ಟಿಪ್ಸು. ಯಾರೋ ಒಬ್ಬರು ಮಾಡ್ಕೊಂಡಿದ್ರು, ನಾನು ವಿಡಿಯೋನಲ್ಲಿ ನೋಡಿನೇ ಇದನ್ನು. ಅಂದರೆ ಬಟ್ಟೆ ಕಟ್ ಮಾಡೋದಿಲ್ಲ ಅಲ್ಲ, ಏನಂದರೆ ದುಡ್ಡು ಸೇವ್ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಒಂದು ಉಂಡೆ ತೊಗೊಂಡ್ರೆ ಒಂದು 10 ರೂಪಾಯಿ ಆಗಲಿ ಬಿಡಿ, ಹಾಕ್ಕೊಳ್ಳೋಣ. 1 ವರ್ಷ ಅಂದಿದ್ರೆ 2 ವರ್ಷ ಅದನ್ನ ನಾವು ಸೇವ್ ಮಾಡಿ ಇಟ್ಕೊಳ್ಳೋಣ ಅಲ್ವಾ. ಸೇವ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಏನಕ್ಕಾದ್ರೂ ಆಗುತ್ತಲ್ವಾ, ಬೇರೆ ಇನ್ನೇನಾದರೂ ತೊಗೊಬೋದು ನಾವು. ಅದಕ್ಕೆ ನಾನು ಹೇಳ್ತಾ ಇರೋದು. ಅದಕ್ಕೆ ನಾನು ಜಾಸ್ತಿ ಇಂಥವಕ್ಕೆಲ್ಲನೂ ಬಂಡವಾಳ ಹಾಕಲ್ಲ. ಆದರೆ ಆಸೆ, ಹೊರಗಡೆ ಹೋದ್ರೆ ತೊಗೊಬೇಕು ಅನಿಸುತ್ತೆ, ಆದ್ರೇನು ಬೇಡ ಹೌದಲ್ವಾ ಅಂತ ಅನಿಸುತ್ತೆ. ಸರಿ, ನಾನು ಇದನ್ನೇ ಸ್ವಲ್ಪ ಕಾಲು ಒರೆಸ್ಲಿಕ್ಕೂ ಹಾಕ್ಕೊಂಬಿಡ್ತೀನಿ. ನಾನು ಮ್ಯಾಟ್ ಥರ ಕಿಚನಲ್ಲೆಲ್ಲನೂ ನಾನು ಇದೇ ಬಟ್ಟೆಗಳೇ ಯೂಸ್ ಮಾಡ್ಕೊಳೋದು. ನಾನು ಮ್ಯಾಟೆಲ್ಲ ಹಾಕ್ಕೊಳ್ಲಿಕ್ಕೆ ಹೋಗಲ್ಲ, ಇದೇ ಬಟ್ಟೆಗಳೇ ಹಾಕ್ಕೊತೀನಿ. ಅದಕ್ಕೆ ಇದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಚಿಕ್ಕ ಚಿಕ್ಕದಾಗಿ ಪೀಸಲ್ಲಿ ಅಂತಂತೇಳಿ ಕಟ್ ಮಾಡ್ತಾ ಇದ್ದೀನಿ. ಈಗ ಬಟ್ಟೆಗಳು ಇಷ್ಟು ರೆಡಿ ಆಗಿದೆ, ಇಷ್ಟು ಬಟ್ಟೆ ಆಗಿದೆ. ಇದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಅದ್ರ ಕತ್ರಿ ಅಂತೂ ನಿಜವಾಗ್ಲೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸಾಣಿ ಮಾಡಿಸ್ಬೇಕು ಕತ್ರಿ. ಮೊದಲು ನಾನು ಬಟ್ಟೆಗಳು ಹೊಲಿತಾ ಇದ್ನ, ಯಾಕೋ ಮಿಷಿನ್ ಅಡ್ಜಸ್ಟ್ ಆಗಿಲ್ಲ, ಬಿಟ್ಬಿಟ್ಟೆ. ಅದಕ್ಕೆ ಸರಿ, ಇಷ್ಟು ಬಟ್ಟೆ ಆಗಿದೆ,
ಹೋಗಿ ಅಲ್ಲೊಂದು ಇದ್ರ ಮೇಲೆ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಇವತ್ತೇನು ತಿಂಡಿ ಮಾಡ್ತೀನಿ ಅಂತ ಅದನ್ನು ಹಂಚ್ಕೊತೀನಿ. ಇನ್ನೂ ಪ್ಲ್ಯಾನ್ ಇಲ್ಲ ನಂದು, ಸರಿನಾ? ಟಿ ವಿ ನೋಡ್ತಾ ಇದ್ದೀನಿ. ಟಿ ವಿ ನೋಡ್ತಾ ನೋಡ್ತಾನೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಈಗ ಪ್ರಿಪೇರ್ ಮಾಡಬೇಕು ಅಡುಗೆನು. ಮಳೆ ಏನೋ ಬರ್ತಿದ್ದಾಗಿದೆ. ಈಗ ಸಂಜೆ ಎಷ್ಟಾಗಿರ್ಬೋದು ಅಂದರೆ ಈಗ ಒಂದು 7 ಗಂಟೆ ಆಗಿದೆ. ಮಳೆ ಸ್ಟಾರ್ಟ್ ಆಗಿದೆ ಹೊರಗಡೆ. ಸರಿ, ಟಿ ವಿ ನೋಡ್ತಾ ನೋಡ್ತಾ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಈಗ. ಇದು ನಮ್ಮದೇ ಪಾಟದು ಬಿಟ್ಟಿರೋದು, ಇಷ್ಟೇ ಬಿಡೋದು. ಇದೊಂದು ಹೂವು ಬಿಡುತ್ತೆ, 4 ಹೂವು ಅರಳುತ್ತೆ. ತುಂಬ ಚೆನ್ನಾಗಿತ್ತು ಅನಿಸುತ್ತೆ, ಕ್ಯೂಟಾಗಿ. ಇದು ಬಿಟ್ಟಾಗೆಲ್ಲ ನಾನು ಈ ಥರ ಡೆಕೋರೇಟ್ ಮಾಡ್ಕೊತೀನಿ. ಹೇಗಿದೆ, ಚೆನ್ನಾಗಿದೆಯಾ ಫ್ಲವರು? ನನಗಂತೂ ತುಂಬ ಇಷ್ಟ ಆಯಿತು. ಸರಿ ಅಂತ ಇದನ್ನು ತೆಗೆದು ಇಲ್ಲಿಟ್ಬಿಡೋಣ. ಸ್ಟವ್ ಹತ್ರನೇ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಇದೂ ನಿಮ್ಗೆ ತೋರಿಸಿರ್ಲಿಲ್ವಲ್ಲ, ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಚಿಗುರು ಬಿಡ್ತಾ ಇದೆ. ಸ್ಟವ್ ಹತ್ರ ಇಟ್ಟಿದ್ದೀನಿ. ನನಗೇನು ಸ್ವಲ್ಪ ಮನಿ ಪ್ಲ್ಯಾಂಟ್ ಒಳಗಡೆ ಇಟ್ಕೊಳ್ಲಿಕ್ಕೂ ಸ್ವಲ್ಪ ಭಯ. ಭಯ ಅಂದರೆ ಭಯ ಅಂತಲ್ಲ, ಹಾಗಂತ ಹಿಂಗೂ ಅಲ್ಲ. ಆದರೆ ಹೇಳ್ತಾರೆ ಕೆಲವರು ಮನಿ ಪ್ಲ್ಯಾಂಟ್ ಒಳಗಡೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅದರ ಬಗ್ಗೆ ನನಗೂ ಗೊತ್ತಿಲ್ಲ. ಇಟ್ಕೊಂಡಿದ್ದೀನಿ. ಆದರೆ ಹೇಗೆ ಕಾಣ್ತಾ ಇದೆ, ಚೆನ್ನಾಗಿದೆಯಾ? ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಣ್ಣೆ ಆಗೋಗಿದೆ. ಈಗ ಪ್ಯಾಕೆಟ್ ಓಪನ್ ಮಾಡ್ತಾ ಇರೋದು ಇನ್ನೂ ಆರಲಿಲ್ಲ. ಅಷ್ಟೊತ್ತಿಗೆ ನಾನು ಇದರಲ್ಲೇ ಇಟ್ಕೊತೀನಿ. ಈಗ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ, ಟೊಮೆಟೊ ಚಿತ್ರಾನ್ನ. ಬೇರೆ ಇನ್ನೇನು ಮಾಡೋದು, ಏನು ಮಾಡೋದು ಅಂತ ನನಗೂ ಐಡಿಯಾ ಹೋಗಲಿಲ್ಲ. ನೀವು ಅನ್ಕೋಬೋದು ರಾತ್ರಿ ಏನು ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇದ್ದಾಳೆ ಅಂತ. ಇದು ಬಿಟ್ಟರೆ ನನಗೆ ಬೇರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊತೀನಿ. ಇನ್ನು ಬೋಂಡ ಬೇರೆ ಮಾಡಬೇಕು, ಸ್ವಲ್ಪ ಚಟ್ನಿ ಮಾಡ್ಕೊತೀನಿ ಇದ್ರ ಜೊತೆಗೆ. ಟೊಮೆಟೊ ಚಿತ್ರಾನ್ನ ಯಾಕೆ ಅಂದರೆ ನಾಳೆ ನಾನ್ ವೆಜ್ ಮಾಡ್ತೀರಲ್ವ. ನಾನ್ ವೆಜ್ಗೆ ಸಾರು ಮಾಡಿದ್ರೆ ಹೇಗೆ ಮಾಡಿದ್ರು ಮಿಕ್ಕೋಗುತ್ತೆ. ಅದಕ್ಕೆ ಬೇಡ, ಟಿಫನ್ ಥರ ಮಾಡ್ಕೊಳ್ಳೋಣ ಅಂತೇಳಿ ಚಿತ್ರಾನ್ನ ಮಾಡ್ಕೊಂಡು. ಆದರೆ ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ. ಏನಾದರೂ ಒಂದು ಸ್ವಲ್ಪ ತಿನ್ನಲೇಬೇಕಿತ್ತು ನನಗೆ. ಅದಕ್ಕೆ ಸ್ವಲ್ಪ ಬೇಗ ಬೇಗ ಪಟ 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 ಅಂತ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಟಪಟ ಅನ್ಬೇಕು. ಅಷ್ಟೊತ್ತಿಗೆ ಎಲ್ಲ ಹಚ್ಕೊಂಡಿದ್ದೀನಿ. ಕಾಣ್ತಾ ಇದೆಯಾ? ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟು ಹಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಕಾಣ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಇದಿಷ್ಟು ಮಾಡ್ಕೊಂಡ್ಮೇಲೆ ಕಳೆ ಬೀಜ ಇಲ್ಲ. ಇವತ್ತು ನನ್ನ ಇದಕ್ಕೆ ಅದು ಸ್ವಲ್ಪ ಹುಳ ಬಿದ್ದು ಹೋಗ್ಬಿಟ್ಟಿತ್ತು. ಇನ್ನು ಇದನ್ನೇನಾದರೂ ವಿಡಿಯೋ ನೋಡಿದ್ರೆ ನನ್ನ ಮನೆಯಲ್ಲಂತೂ ತುಂಬ ಬೈತಾರೆ. ಇದು ಈಗ ಉದ್ದಿನಬೇಳೆ ಕಡಲೆಬೇಳೆ ಹಾಕಿನೇ ಮಾಡ್ಕೊಳ್ತೀನಿ. ನಮ್ಮಲ್ಲಿ ಕಡಲೆಬೀಜ ಇರಲೇಬೇಕು ಕಂಪಲ್ಸರಿ. ಆದರೆ ಏನು ಮಾಡೋದು, ಇಲ್ವಲ್ಲ, ಇರೋದನ್ನೇ ಹಾಕಿ ಮಾಡ್ಬೇಕಷ್ಟೆ. ನಾನು ಹೇಗಿದ್ರೆ ಅದರಲ್ಲೇ ಮಾಡ್ಬಿಡ್ತೀನಿ. ನನಗೆ ಇದೇ ಇರಬೇಕು ಅದೇ ಇರಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಇದು ಹಾಕ್ತಿದ್ದಂಗೆ ಸ್ವಲ್ಪ ಬೋಂಡಕ್ಕೆ ಹಚ್ಕೋಬೇಕು. ಇದನ್ನ ಇಟ್ಬಿಟ್ಟು ಅವನ್ನ ಸಿಮ್ಮಲ್ಲಿ ಬೇಯ್ತಾ ಇರಲಿ ಅಂತ ಮಾಡ್ತಾ ಇದ್ದೀನಿ. ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಕರಿಬೇವು ಸಹ ಇಲ್ಲ ಇವತ್ತು ನನ್ನ ಅದೃಷ್ಟಕ್ಕೆ. ನಾನು ಟೊಮೆಟೊ ಕೊತ್ತಂಬರಿ ಸೊಪ್ಪು ತರಿಸ್ದೆ ಮೇಲೆ ನನ್ನ ಹುಡುಗನ ಕೈಯಲ್ಲಿ. ದೋಸೆಗೆ ರುಬ್ಸಿದ್ದೀನಿ, ತೋರಿಸ್ತೀನಿ. ನಾನು ಮರ್ತ್ಬಿಟ್ಟೆ ಕರಿಬೇವು ಸೊಪ್ಪು ಬಿಡೋದು ಅವನಿಗೆ. ಇನ್ನು ಮತ್ತೆ ಹೋಗು ಅಂದ್ರೆ ಅವ್ನು ಹೋಗಲ್ಲ, ಮಳೆ ಬೇರೆ ಬೀಳ್ತಾ ಇದೆಯಲ್ವಾ. ಹೋಗಲ್ಲ. ಸರಿ, ಇರೋದನ್ನೇ ಹಾಕಿ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಬಾಣಿ ಹೆಂಗೆ ನಾನು ದೊಡ್ಡ ತೊಗೊಂಡಿದ್ದೀನಿ ಅಂದರೆ ಕಲ್ಸಕ್ಕೆ ಸ್ವಲ್ಪ ಫ್ರೀ ಆಗಿರುತ್ತೆ ನಮಗೆ. ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಬಾಂಡಿ ತೊಗೊಂಡಿದ್ದೀನಿ. ಆಯಿತು. ಕಡಲೆಬೇಳೆ ಹುರಿದಿದ್ದು ಕೆಂಪಗಾಗಿದೆ. ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊತೀನಿ. ಅದು ಬೇರೆ ಇದ್ದರೆ ಹಾಕ್ಕೊಳಲ್ಲ. ಹಸಿಮೆಣಸಿನ್ಕಾಯಿ ಬೇಗ ಸಿಡಿಯುತ್ತೆ. ಅದನ್ನ ಇದು ಉರಿತಾ ಇದೆಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿರ್ತೀನಿ. ಅಷ್ಟೊತ್ತಿಗೆ ನನಗೆ ದೋಸೆ ಇಟ್ಟು ರುಬ್ಕೊಂಡ್ಬಂದಿರೋದು ಸ್ವಲ್ಪ ತೋರಿಸ್ತೀನಿ. ನೆನ್ಸಿದ್ನಲ್ವಾ ದೋಸೆ ಹಿಟ್ಟು ನೋಡ್ರಿ, ಅದಕ್ಕೆ ರುಬ್ಕೊಟ್ಟಿದ್ದಾರೆ, ಗಟ್ಟಿಯಾಗಿ ರುಬ್ಕೊಡ್ತಾರೆ. ನಾನು ಇದನ್ನ ಅರ್ಧ ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ, ಇನ್ನು ಅರ್ಧ ಹುಳಿ ಬರ್ಲಿಕ್ಕೆ ಬಿಡ್ತೀನಿ ಇದನ್ನ. ಯಾಕಂದ್ರೆ ಒಟ್ಟಿಗೆ ಹುಳಿ ಬಂದು ಆಮೇಲೆ ಫ್ರಿಜ್ಜಲ್ಲಿ ಇಟ್ರೂ ಅಷ್ಟು ಚೆನ್ನಾಗಿರಲ್ಲ. ತುಂಬ ಹುಳಿ ಇದ್ರೇನು ದೋಸೆ ಅಷ್ಟು ಚೆನ್ನಾಗಿರಲ್ಲ. ಇದನ್ನ ಆಮೇಲೆ ತೆಗ್ದಿರ್ತೀನಿ ನಾನು ಅರ್ಧ.
ಈರುಳ್ಳಿ ಪರವಾಗಿಲ್ಲ ಬೆಂದಿದೆ. ಈಗ ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ಟೊಮೊಟೊ ಹಾಕ್ತಿದ್ದಂಗೆ ಸ್ವಲ್ಪ ಉಪ್ಪು ಇದೆಲ್ಲ ಹಾಕ್ಕೋಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಸಾಕಲ್ಲ ಹಾಕ್ಕೊಳ್ತೀನಿ. ಇದಿಷ್ಟು ಬೇಯ್ತಾ ಇರಲಿ. ಟೊಮೆಟೊ ಸಾಫ್ಟ್ ಆಗಬೇಕು ನಮಗೆ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಟೊಮೆಟೊ ಚಿತ್ರಾನ್ನ. ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತಾ ಇರೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ರುಚಿಯಾಗಿರುತ್ತೆ. ತಿನ್ಲಿಕ್ಕಂತೂ ತುಂಬ ತುಂಬ ರುಚಿಯಾಗಿರುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಈ ಟೊಮೆಟೊ ಚಿತ್ರಾನ್ನ. ಲೆಮನ್ ಚಿತ್ರಾನ್ನ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಚಟ್ನಿ ಇದ್ರೆ ಇಷ್ಟ ಆಗುತ್ತೆ. ಟೊಮೆಟೊ ಚಿತ್ರಾನ್ನ ಇದಕ್ಕೂ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವತ್ತು ಮಾಡ್ತಾ ಇದ್ದೀನಿ ನಾನು. ಬೋಂಡಾಗೆ ಕಡಲೆ ಹಿಟ್ಟು ಹಾಕ್ಕೊತೀನಿ. ಈಗ ಈರುಳ್ಳಿ ಹಾಕ್ಕೊತೀನಿ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಯಾಕಂದ್ರೆ ಚಿತ್ರಾನ್ನಕ್ಕೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಸಾಕು. ನಮ್ಮನೇಲಿ ಆಗಲ್ಲ, ಸ್ವಲ್ಪ ಅವ್ರಿಗೆ ಹಸಿಮೆಣ್ಸಿನ್ಕಾಯಿ ತಿಂದರೆ. ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದನ್ನೆಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸಾಲ್ಟ್ ಆಗೋಗಿದೆ ಸ್ವಲ್ಪ. ಉಪ್ಪು. ನನ್ನ ಮಗ ಬರ್ತಾ ಇದ್ದಾನೆ, ಖಾರದ ಪುಡಿ ಎತ್ತಿಸ್ಕೊತೀನಿ, ಅದನ್ನು ಹಾಕೋ ತೋರಿಸ್ತೀನಿ ಈಗ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಒಂದು ಅಂದಾಜು ಮೇಲೇನೆ ನಾನು. ಮತ್ತು ಚಿಟಿಕೆ ಸೋಡಾ ಸಾಕು, ಜಾಸ್ತಿ ಬೇಡ. ಇದನ್ನು ಹಾಕ್ಕೊಂಡು ಫಸ್ಟು ಇದರಲ್ಲಿ ನೀರಿನಂಶ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಕಲಿಸ್ಕೋಬೇಕು ನಾವು ಹಿಟ್ಟನ್ನ. ಅದು ನೀರು ಎಷ್ಟು ಬಿಡುತ್ತೆ ನೋಡಿಕೊಂಡು ಅದರ ಮೇಲೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚೂರು ನೀರು ಹಾಕ್ಕೊಂಡು, ತುಂಬ ಗಟ್ಟಿನೂ ಬೇಡ, ತುಂಬ ಮೆತ್ತಗೂ ಬೇಡ, ಕಲಿಸ್ಕೊಂಡ್ರೆ ಬಾಡೆ ಸೂಪರಾಗಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಇದಕ್ಕಿನ್ನೂ ಆ್ಯಡ್ ಮಾಡ್ತಾರೆ, ಅದನ್ನು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದಕ್ಕೆ ಇನ್ನೂ ಸೀಕ್ರೆಟ್ ಹಾಕ್ತೀನಿ, ಇನ್ನೂ ರುಚಿ ಕೊಡುತ್ತೆ. ಈಗ ಸದ್ಯಕ್ಕೆ ಇದೇ ಇದೆ, ಅದಕ್ಕೆ ಇದನ್ನೇ ಹಾಕ್ಕೊಂಡು ಮಾಡ್ತೀನಿ. ಈಗ ಕಲಿಸ್ತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡು. ಎಷ್ಟು ಚೆನ್ನಾಗಿ ಕಲಿಸ್ತಿರೋ ಬೋಂಡ ಅಷ್ಟೊಂದು ಸಾಫ್ಟಾಗಿ ಬರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ ನಮಗೆ. ಸಾಕು. ಅದಕ್ಕೆ ತೊಗೊಂಡ್ರೆ ಒಂದು ಉಂಡೆ ಬರೋ ಥರ ಇರಬೇಕು, ಸಾಕಿಷ್ಟೆ. ನನ್ನ ಮಗ ಬರಲಿ, ಬಂದರೆ ಮತ್ತೆ ಅದಕ್ಕೆ ತೆಂಗಿನಕಾಯಿ ಸುಲ್ಕೊಂಡು ಹೊಡ್ಕೊಂಬರ್ತೀನಿ. ಚಟ್ನಿ ಒಂದು ಸ್ವಲ್ಪ ಮಾಡೋಣ, ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ಇದು ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣು ಒಂದಿಷ್ಟು ದಪ್ಪ ಇಡ್ತಾ ಇದ್ದೀನಿ, ಬೆಳ್ಳುಳ್ಳಿ ಒಂದು 4 ಎಸಳು, ಮತ್ತು ಹುರಿಗಡಲೆ ಒಂದು ಸ್ವಲ್ಪ ಸಾಕು. ಇಷ್ಟನ್ನ ಹಾಕ್ಕೊಂಡು ಮೆಣಸಿನ್ಕಾಯಿ ಇಡಬೇಕು. ಉಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಆಗುತ್ತೇನೋ ಗೊತ್ತಿಲ್ಲ, ಇಟ್ಕೊತೀನಿ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ 4-5 ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊತೀನಿ, ಸರಿನಾ? ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ. ಸುಮ್ಮನೆ ಒಂದು 2 ರೌಂಡ್ ಆದರೆ ಸಾಕು. ಖಾರದ ಪುಡಿ ನಾನೇ ಪ್ರಿಪೇರ್ ಮಾಡಿರೋದು, ಇದು ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ, ತುಂಬ ಖಾರ ಬೇಡ, ಸ್ವಲ್ಪ ಖಾರ ಹಾಕ್ಕೊತೀನಿ. ಇದು ನಾನೇ ಪ್ರಿಪೇರ್ ಮಾಡಿರೋಂಥ ಖಾರದ ಪುಡಿ. ಹಂಗಲ್ಲ ನಾವು ಹೋಗೋದಿದ್ರು ಹಾಗೇನು ಬೇಡ ಬೇಡ ಅಂದರೆ ನೀನು ಹೇಳಬೇಕು. ಹಾಕ್ಬೇಕಾದ್ರೆ ಬೋಂಡ
ಟೊಮೆಟೊ ಎತ್ತಕ್ಕ ಅಲ್ಲಿ ಐತೆ ನೋಡಲ್ಲ ಐತೆ ಎತ್ಕೋ ಅದಾಗಲ್ಲ ಉದ್ದ ಇರ್ಬೇಕು ಸ್ಪೂನ್ ಅಂತ ಹೋಗು ಇವಾಗೇನು ಬೇಡ ನೀನು ಹಾಂ तो यही है कि काम कंपनी का बिजनेस है पति पेपर ना ಹೇಳಿ ಮತ್ತೆ ಹೋಯ್ತಾ ಇರ್ತೀನಿ ಅಷ್ಟೇ ಹಂಗೋಬೇಕಾ ಎಲ್ಲಕ್ಕ ಹಾಸ್ಲಕ್ಕ ಇವಾಗ 8ನೇ ತಾರೀಕು ತಾನೇ ಹೋಗ್ತೀನಿ ಇದು ಹೋಗು 10ನೇ ತಾರೀಕು ಹೋಗು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಆಯ್ತು ನಮಗೂ ಹೆಲ್ಪ್ ಮಾಡ್ತೀಯ ಇದ್ರೆ ಸೀರೆ ಹೊಡ್ಸೋದು ಬೇಡ ಅನ್ಕೊಂಡಿದ್ದೀನಿ ನೀನು ಇರ್ತೀಯಲ್ಲ ಸೀರೆ ಹೊಡ್ಸ್ಬೋದಾ ನನ್ನ ಕಾಲಿ ಕೈ ಅಪ್ಪ ಇಲ್ಲ ನಮ್ಮ ಮುಖ ಏನಾಗೈತೆ ಎಲೆ ತೋರ್ಸು ಈ ಕಾಲಗಳು ಹಿಂಗಿದೆ ಅಮೂಲ್ಯ ಬಿದ್ದಿರೋದಕ್ಕೆ ನಲ್ಲವಲ್ವಾ ಅಮೂಲ್ಯ ವಿಷಯ ಕಾಣಿಸುತ್ತೆ ಗೊತ್ತಿದ್ರೆ ಬಿದ್ದೋಗಿರೋದಕ್ಕೆಲ್ಲ ಬೇಣು ಬಿದ್ದಿದ್ದು ಇಲ್ಲಿ ಅದು ಕಿವಿ ತಗೊಂಡಿದ್ದು ಏನಂತ ಡಾಕ್ಟರ್ ಇವಾಗ ಕೊಡ ಮಾತಾಡಲ್ಲ ಯಪ್ಪ ಯಾ ಇಲ್ಲ ವಾರ ಬಂದಲ್ಲ ಯಪ್ಪ ಇನ್ನೂ ಒಂದು ಬಾರನ ಟೊಮೊಟೊ ಚಿತ್ರಾನ್ನ ಬೋಂಡ ಚಟ್ನಿ ರೆಡಿ ನನ್ನ ಮಗನ್ ಕೊಡ್ತಾ ಇದ್ದೀನಿ ನಾನು ಇಟ್ಕೊಂಡು ತಿಂತೀನಿ ವೇಣ ಊಟ ಹೆಂಗೈತೆ ವೇಣ ಚಿತ್ರಾನ್ನ ಹೆಂಗೈತೆ ಬೋಂಡ ಹೆಂಗೈತೆ ಟೇಸ್ಟು ಎಲ್ಲ ಸೂಪರ್ ಆಗಿದೆ ಸೂಪರಾ ಏ ನಿಜ ಇಲ್ಲ ಲೈ ಚೆನ್ನಾಗೈತಾ ಚಟ್ನಿ ಉಪ್ಪು ಖಾರ ಸರಿ ಐತಾ ಹುಳಿ ಜಾಸ್ತಿ ಅಲ್ಲ ಎಲ್ಲ ಆಗಿತ್ತು ಅಯ್ಯೋ ಸಾರಿ ಆಗಲೇ ನನ್ನ ಮಗ ಚಿತ್ರಾನ್ನ ಚೆನ್ನಾಗಿಲ್ಲ ಅಂತಂತ ಹೇಳ್ತಿದ್ನಲ್ಲ ಅದನ್ನು ಸುಮ್ಮನೆ ತಮಾಷೆ ಮಾಡ್ತಿದ್ದ ಅವನು ತುಂಬ ಚೆನ್ನಾಗಿ ಬಂದಿದೆ ಅಂತಂತ ಹೇಳ್ದ ಸರಿ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ವಿಡಿಯೋ ಇನ್ನೇನಾದರೂ ಚೇಂಜ್ ಮಾಡಬೇಕಾದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಚೇಂಜ್ ಮಾಡ್ಕೊತೀನಿ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಬಾಯ್